ನೋಡಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಫ್ರೆಂಡ್ಸ್ ನೋಡಿ, ನನಗೆ ಊರಿನ ಹಾಗಲಕಾಯಿ ಸಿಕ್ಕಿದೆ, ಫ್ರೆಶ್ ಆದ ಹಾಗಲಕಾಯಿ. ನಾನು ಇದನ್ನು ಉಪಯೋಗಿಸ್ಕೊಂಡು ಸ್ವಲ್ಪನೂ ಕಹಿ ಬರದ ರೀತಿಯಲ್ಲಿ ಇವತ್ತು ಒಳ್ಳೆ ಪಲ್ಯ ಮಾಡಿ ತೋರಿಸ್ತೇನೆ. ಈ ಪಲ್ಯ ಉಂಟಲ್ಲ, ನಮ್ಮ ಬ್ರಾಹ್ಮಣರ ಫಂಕ್ಷನಲ್ಲಿ ಊಟದ ಮಧ್ಯದಲ್ಲಿ ಬಡಿಸ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿರ್ತದೆ. ಎಣ್ಣೆ ಎಲ್ಲ ಹಾಕ್ಕೊಂಡು ತಿಂದರೆ ಅದರ ಮಜನೇ ಬೇರೆ. ಯಾವ ರೀತಿ ಆ ಪಲ್ಯ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಎಳಾಸು ಹಾಗಲಕಾಯಿ ಫಸ್ಟ್ ಕ್ಲಾಸ್ ಆಗಿದೆ. ನೋಡಿ ಎಷ್ಟು ಫ್ರೆಶ್ ಇದೆ. ಇದನ್ನೀಗ ಕಡೆ ಕೊಡಿ ಎಲ್ಲ ತಗೊಂಡು ಚಿಕ್ಕದಾಗಿ ಸ್ಲೈಸ್ ಮಾಡಿಕೊಳ್ಳುವ. ಈ ಥರ ಲೈಟ್ ಹಾಗಲಕಾಯಿ ಅಷ್ಟು ಕಹಿ ಇರೋದಿಲ್ಲ. ಊರಿನ ಹಾಗಲಕಾಯಿ ಬೇರೆ. ನೋಡಿ, ನಾವಿದರ ಬೀಜ ಎಲ್ಲ ತೆಗಿಬೇಕಂತ ಇಲ್ಲ, ತುಂಬ ಎಳಸಾಗಿರೋದ್ರಿಂದ ಒಳಗಿರೋ ಬೀಜ ಕೂಡ ತುಂಬ ಗಟ್ಟಿರೋದಿಲ್ಲ. ನಾವು ಸೇವಿಸ್ಬೋದು ಅದನ್ನು, ಏನು ತೊಂದರೆ ಇಲ್ಲ. ಹಾಗೆ ಗಟ್ಟಿದ್ರೆ ಅದನ್ನು ಸಪ್ರೇಟ್ ಮಾಡಿಕೊಂಡ್ರೆ ಆಯಿತು. ಹೀಗೆ ಸ್ಲೈಸ್ ಆಗಿ ರೌಂಡಿಗೆ ಕಟ್ ಮಾಡಿಕೊಳ್ತಾ ಇದ್ದೇನೆ. ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿಕೊಳ್ಬೋದು. ನೋಡಿ, ಇದೆಲ್ಲ ಎಳಸು, ಇದರಲ್ಲಿ ಬೀಜ ಇರೋದಿಲ್ಲ. ಇದನ್ನು ಹಾಗೆ ನಾವು ಹಾಕ್ಕೋಬೋದು. ನೋಡಿ, ಈ ಥರ ಇದು ಸ್ವಲ್ಪ ಬೀಜ ಬಲ್ತಾಗಿದೆ, ಅದನ್ನು ನಾವು ಸಪ್ರೇಟ್ ಮಾಡಿಕೊಳ್ಳುವ. ನೋಡಿ, ಇದರಲ್ಲಿದೆ, ಯಾವುದರಲ್ಲಿದೆ ಅದನ್ನು ಸಪ್ರೇಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಕಟ್ ಮಾಡಿದ ಮೇಲೆ ಹಾಗಲಕಾಯಿ ಇಷ್ಟ ಆಗಿದೆ. ನೋಡಿ, ನಾವು ಹಾಗಲಕಾಯಿ ಪಲ್ಯ ಮಾಡಬೇಕಾದ್ರೆ ಕ್ರಮ ಪ್ರಕಾರ ಮಾಡಿದರೆ ಒಳ್ಳೆ ಟೇಸ್ಟ್ ಬರ್ತದೆ, ಕಹಿ ಅನುಭವ ಆಗೋದೇ ಇಲ್ಲ. ಅದಕ್ಕೆ ಮೊದಲಿಗೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ. ಒಗ್ಗರಣೆಗೆ ಎಣ್ಣೆ ಇಟ್ಕೊತೇನೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ತಗೋಬೇಕು. ಒಂದು 4-5 ಚಮಚ ತಗೊಂಡ್ರೆ ಕೂಡ ಪರವಾಗಿಲ್ಲ. ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಜಾಸ್ತಿ ಎಣ್ಣೆ ತಗೊಳ್ಳೋದು ಯಾಕಂತ ಹೇಳಿದರೆ ಈ ಎಣ್ಣೆಯಲ್ಲೇ ನಮ್ಮ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. 1 ಚಮಚ ಆಗುವಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಳ್ತೇನೆ. ಹಾಗೆಯೇ 1 ಚಮಚ ಆಗುವಷ್ಟು ಸಾಸಿವೆ. ಉದ್ದಿನಬೇಳೆ ಹಾಗೆಯೇ ಸಾಸಿವೆ ಒಟ್ಟಿಗೆ ಫ್ರೈ ಆಗಬೇಕು. ಕೆಂಪು ಮೆಣಸು ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ಕೊಳ್ತಿಲ್ಲ, ಅದರ ಬದಲಿಗೆ ಲಾಸ್ಟಿಗೆ ನಾನು ಸಾರಿನ ಪೌಡ್ರ್ ಹಾಕ್ಕೊಳ್ತೇನೆ. ಇನ್ನು ನಾವು ಇದಕ್ಕೆ ಹಾಗಲಕಾಯನ್ನು ಹಾಕ್ಕೊಳ್ಳುವ. ಹಾಗಲಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನಾವು 15 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇದು ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ಸಪ್ರೇಟಾಗಿ ನೀರೆಲ್ಲ ಹಾಕಲಿಕ್ಕಿಲ್ಲ ಬೇಯಲಿಕ್ಕೆ. ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿ ಬೇಯಬೇಕು. ಇದು ಕೆಂಪಾಗಿ ಆಗ್ತದೆ ಕಲರ್, ಅಲ್ಲಿ ತನಕ ನಾವು ಇದನ್ನು ಬೇಯಿಸಬೇಕು. ಹೀಗೆ ಚೆನ್ನಾಗಿ ನಾವು ಬಾಡಿಸೋದ್ರಿಂದ ಇದರ ಕಹಿ ಅಂಶ ಎಲ್ಲ ಹೋಗ್ತದೆ. ಸಪರೇಟಾಗಿ ನೀರೆಲ್ಲ ಹಾಕಲಿಕ್ಕಿಲ್ಲ. ಇದು ಎಣ್ಣೆಯಲ್ಲೇ ಬೇಯೋದ್ರಿಂದ ಇದರ ಕಹಿ ಅಂಶ ಎಲ್ಲ ಹೋಗ್ತದೆ. ಅರ್ಧ ಕಹಿ ಅಂಶ ಹೀಗೆ ಚೆನ್ನಾಗಿ ಫ್ರೈ ಮಾಡೋದ್ರಿಂದಲೇ ಹೋಗುವಂಥದ್ದು. ನೋಡಿ, ಸ್ವಲ್ಪ ಸ್ವಲ್ಪನೇ ಬೇಯ್ತಾ ಬಂದಿದೆ. ನೋಡಿ, ಹದ ನೋಡಿ ಅಂತೆ. ಇನ್ನು ನಾನು ಇದಕ್ಕೆ ಒಂದು 2 ದೊಡ್ಡ ದೊಡ್ಡ ಪೀಸ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತೇನೆ. ಹಾಗೆಯೇ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿಯನ್ನು ಚೆನ್ನಾಗಿ ಹೀಗೆ ಕಿವುಚಿಟ್ಟಿದ್ದೇನೆ. ನೋಡಿ, ಆ ನೀರನ್ನು ಕೂಡ ಇವಾಗ ಹಾಕ್ಕೊಳ್ತೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ತೇನೆ. ಇಲ್ಲಿ ಉಪ್ಪು, ಹುಳಿ ಹಾಗೆಯೇ ಬೆಲ್ಲ ಚೆನ್ನಾಗಿ ಬೀಳಬೇಕು. ಆವಾಗ ಕಹಿ ಅಂಶ ನಮಗೆ ಗೊತ್ತೇ ಆಗೋದಿಲ್ಲ. ಕಡಕ್ಕಿದ್ರೇ ನಮ್ಮ ಹಾಗಲಕಾಯಿ ಪಲ್ಯ ಒಳ್ಳೆ ಟೇಸ್ಟ್ ಕೊಡ್ತದೆ. ಹಾಗೆ ನಾನಿಲ್ಲಿ 1 ಚಮಚದಷ್ಟು ಸಾರಿನ ಪೌಡ್ರ್ ಕೂಡ ಹಾಕ್ಕೊಳ್ತೇನೆ. ಸಾರಿನ ಪೌಡ್ರು ನಾನು ಈ ಹಿಂದೆ ವಿಡಿಯೋ ಹಾಕಿದ್ದೇನೆ ಯಾವ ರೀತಿ ಮಾಡ್ಕೊಳ್ಳೋದಂತ ಹೇಳಿ. ಅದೇ ರೀತಿ ನೋಡಿಕೊಂಡು ಮಾಡ್ಕೋಬೋದು ನೀವು. ನಮ್ಮ ಹಿಂದಿನ ವೀಡಿಯೋಸನ್ನು ಒಂದ್ಸಲ ಚೆಕ್ ಮಾಡಿಕೊಳ್ಳಿ. ಸಾರಿನ ಪೌಡ್ರ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತದೆ. ನಾವು ಖಾರಕ್ಕಾಗಿ ಇಲ್ಲಿ ಸಾರಿನ ಪೌಡ್ರ್ ಹಾಕ್ಕೊಳ್ತೇನೆ. ನಾನಿಲ್ಲಿ ಅದರ ಬದಲು ಮೆಣಸು ಯಾವುದು ಕೂಡ ಹಾಕ್ಕೊಳ್ಳಿಲ್ಲ. ಕೆಂಪು ಮೆಣಸಾಗಲಿ ಹಸಿ ಮೆಣಸಾಗಲಿ ಎಲ್ಲಿ ಕೂಡ ಹಾಕ್ಕೊಂಡಿಲ್ಲ. ಖಾರಕ್ಕೆ ನಾನಿಲ್ಲಿ ಸಾರಿನ ಪೌಡ್ರ್ ಹಾಕ್ಕೊಂಡಿರೋದು. ಅದು ಚೆನ್ನಾಗಿ ಫ್ರೈ ಆಗಲಿ. ಈ ಹಾಗಲಕಾಯಿ ನಾವು ತಪ್ಪದೆ ಮನೆಯಲ್ಲಿ ಒಂದೊಂದು ಸಲ ಅದು ತಿಂತಾ ಇದ್ದರೆ ಈ ಶುಗರೆಲ್ಲ ಬರೋದು ಕೂಡ ನಿಲ್ತದೆ. ಹಾಗೆಯೇ ಶುಗರ್ ಇದ್ದವರಿಗೆ ಕಂಟ್ರೋಲಿಗೆ ಬರ್ತದೆ ಈ ಹಾಗಲಕಾಯಿ ಪಲ್ಯ ತಿನ್ನೋದ್ರಿಂದ. ನೋಡಿ, ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ನೋಡಿ. ಈ ಹುಣಸೆ ಹಣ್ಣೆಲ್ಲ ಸ್ವಲ್ಪ ಡಾರ್ಕ್ ಇದ್ದರೆ ಈ ಥರ ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಿ ಬರ್ತದೆ. ಅದೇ ಹುಣಸೆ ಹಣ್ಣು ಸ್ವಲ್ಪ ಲೈಟ್ ಕಲರ್ ಇದ್ದರೆ ನಮ್ಮ ಪಲ್ಯ ಈ ಥರ ಒಂದು ಡಾರ್ಕ್ ಕಲರ್ ಬರೋದಿಲ್ಲ. ಮತ್ತು ಇಲ್ಲಿ ಸಾರಿನ ಪೌಡ್ರ್ ಹಾಕಿದೆ ನೋಡಿ, ಅದಕ್ಕಾಗಿ ಈ ಥರ ಕಲರ್ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ವಲ್ಪನೂ ಕಹಿ ಬರದೆ ಬ್ರಾಹ್ಮಣರ ಫಂಕ್ಷನಲ್ಲಿ ಮಾಡುವಂತಹ ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ತೋರಿಸಿಕೊಟ್ಟೆ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.